ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಡಯರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 76ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 77ನೇ ಅಧ್ಯಾಯವನ್ನು ಶುರು ಮಾಡೋಣ. ಸ್ಟಡಿ ಟೇಬಲ್ ಮೇಲೆ ತಲೆ ಇಟ್ಟು ಟೇಬಲ್ ಲ್ಯಾಂಪ್ ಸ್ವಿಚ್ಚನ್ನು ಆನ್ ಮಾಡಿಕೊಂಡು ಮಲಗಿದ್ಲು ನಕ್ಷತ್ರ. ಇದೇನು ಭ್ರಮೇನಾ ಎಂದುಕೊಂಡೇ ಕಣ್ಣುಜ್ಜಿಕೊಂಡು ನೋಡಿ, ಸುಳ್ಳಲ್ಲ, ತನ್ನವಳೆ. ಮನಸ್ಸು ಕುಣಿದಾಡಿತ್ತು. ರೂಮಿನ ಸುತ್ತಲೂ ಒಮ್ಮೆ ಕಣ್ಣಾಡಿಸಿದ. ಮೊದಲ ರಾತ್ರಿಗೆಂದೇ ಸಿದ್ಧಪಡಿಸಿದ್ದಾರೆ. ತಲೆ ಎತ್ತದೆ ಎದ್ದು ನಿಂತಳು. ನಾಚಿಕೆ ಆವರಿಸಿತ್ತು. ಶೀ ಈಸ್ ಅನ್ಕಂಫರ್ಟಬಲ್. ಪ್ರೀತಿಸಿದ ಮನಸ್ಸಿಗೆ ಅರ್ಥವಾಗಿತ್ತು. ತನ್ನವಳನ್ನು ಎಂದಿಗೂ ಮುಜುಗರಕ್ಕೀಡು ಮಾಡನು ಅವನು. ಹಿಂದಿನಿಂದ ಬಳಸಿ ತಬ್ಬಿಕೊಂಡ. ಕೊರಳ ಇಳಿಜಾರಿನಲ್ಲಿ ಕಚಗುಳಿ ಇಟ್ಟ ಅನುಭವ. ನವಿ ಮೆಲ್ಲನೆ ಕೊಸರಾಡಿದಳು. ಮಿಸ್ ಯು. ಮಾರ್ನಿಂಗಿಂದ ಜೊತೆಲೇ ಇದ್ರೂ ಮಾತಾಡೋಕ್ಕೆ ಆಗಲಿಲ್ಲ ಎನ್ನುತ್ತಾ ಹಂಸತೂಲಿಕಾ ಕಲ್ಪದಂಥ ಉಯ್ಯಾಲೆ ಬಳಿ ಕರೆತಂದು ಕೂರಿಸಿದ. ಉಯ್ಯಾಲೆ ತೂಗುತ್ತಾ, ಮಹಾರಾಣಿಯವರಿಗೆ ಅಂತಃಪುರ ಇಷ್ಟವಾಯಿತೇ? ಮತ್ತೇನಾದರೂ ಬೇಕಿತ್ತೇ? ನಾಟಕೀಯವಾಗಿ ಕೇಳಿದ್ದ ನವೀನ್. ಬೆಳಗಿನಿಂದ ಮಾಯವಾಗಿದ್ದ ನಗು ತಾಜವಾಗಿ ಬಂದಿತ್ತು. ನಕ್ಕಳು. ಅಬ್ಬಾ ದಿಲ್ಖುಷ್, ಬೆಳಗ್ಗೆ ಈ ನಗು ಕಾಣದೆ ನೋಡು 1 kg ಸಣ್ಣ ಆಗಿದ್ದೆ. ಊಟ ಮಾಡ್ದಾ ಎನ್ನುತ್ತಲೇ ಬೆಳ್ಳಿ ಲೋಟದಲ್ಲಿದ್ದ ಹಾಲನ್ನು ಕೊಟ್ಟು, ಕುಡಿ, ನಂಗೊತ್ತು ನೀನು ಸರಿಯಾಗಿ ಊಟ ಮಾಡಿರಲ್ಲ ಅಂತ ಹೇಳ್ದ. ಇಲ್ಲ, ನೀನು ಕುಡಿ, ನಿಧಾನವಾಗಿ ತಲೆ ಕೆಳಗೆ ಮಾಡಿ ಹೇಳಿದಳು. ವಿ ಬೋತ್ ಆರ್ ಈಕ್ವಲ್ ಎನ್ನುತ್ತಲೇ ತನ್ನವಳಿಗೆ ಕುಡಿಸಿದ. ನಿಜಕ್ಕೂ ಸರಿಯಾಗಿ ಊಟ ಮಾಡಿರಲಿಲ್ಲ. ಹಸ್ದಿದ್ಲು. 1-2 ಗುಟುಕು ಬಿಟ್ಲು ಅಷ್ಟೆ. ಮಡಿಲಲ್ಲಿ ಮಲಗಿಸಿಕೊಂಡು ಸೇಬೊಂದನ್ನು ಕತ್ತರಿಸಿ ತಿನ್ನಿಸಿದ. ಮರು ಮಾತಿಲ್ಲದೆ ತಿಂದಳು. ನೆನ್ನೆ ಮನೆ ಬಿಟ್ಟಾಗಿನಿಂದ ಶಾಸ್ತ್ರಕ್ಕೆ ತಿನ್ನುವ ಶಾಸ್ತ್ರ ಮಾಡಿದ್ದಳೇನೋ. ಹೊಟ್ಟೆ ತುಂಬಿದಂತಾಗಿ ಸಾಕು ಅಂದಳು. ನೆನ್ನೆ ಇಂದ ಇರದ ಸ್ವಾತಂತ್ರ್ಯ ಸಿಕ್ಕಿತ್ತು. ತನ್ನವನ ಹಿತವಾದ ಸನಿಹದ ಸಾಂತ್ವನ. ನವಿ, ಐ ಕಾಂಟ್ ವೇರ್. ಮೈಮೇಲಿದ್ದ ದುಬಾರಿ ಒಡವೆಗಳನ್ನು ಬಿಚ್ಚುತ್ತಾ ಹೇಳಿದಳು. ಅವನೆದರು ಅವಳಿಗ್ಯಾವ ರೀತಿ ರಿವಾಜುಗಳ ಹಂಗಿಲ್ಲ. ಸರ್ವ ಸ್ವತಂತ್ರಳು ಅವಳು. ತನ್ನವನು ಕಟ್ಟಿದ್ದ ಮಾಂಗಲ್ಯದ ಅರಿಶಿನ ದಾರವನ್ನು ಬಿಟ್ಟು ಒಡವೆಗಳನ್ನೆಲ್ಲ ಬಿಚ್ಚಿಕೊಟ್ಟು ಎತ್ತಿಡು ಅಂದಳು. ಅವನಿಗೂ ಅರಿವಿತ್ತು. ನಿನ್ನೆಯಿಂದ ಮೈಮೇಲೆ ಹೇರಿಕೊಂಡಿದ್ದಾಳೆ. ತುಟಿಕ್ ಪಿಟಿಕ್ ಎನ್ನದೆ ಎತ್ತಿ ಕಬೋರ್ಡ್ನಲ್ಲಿಟ್ಟು ಬಂದು ಪಕ್ಕದಲ್ಲಿ ಕುಳಿತ. ಬೊಗಸೆಯಲ್ಲಿ ಮುಖವಿಡಿದುಕೊಂಡು ನೋಡುತ್ತಾ ಕಣ್ತುಂಬಿ ಬಂತು. ಹಣೆಗೆ ಮುತ್ತಿಟ್ಟು, ಲವ್ ಅಂದರೆ ಏನಾಯ್ತೋ? ಯಾಕೆ ನಿನ್ನ ಕಣ್ಣಲ್ಲಿ ನೀರು? ತನ್ನವನ ಹನಿ ಕಣ್ಣೀರನ್ನು ಸಹಿಸಳು ಅವಳು. ಸಾರಿ, ಸಂಜೆ ತುಂಬ ಸಂಕಟಪಟ್ಟೆ ಅಲ್ವಾ ಎಲ್ರನ್ನೂ ಬಿಟ್ಟು ಬರುವಾಗ? ತನ್ನವಳ ಎದೆಗೊರಗಿಸಿಕೊಂಡು ಹೇಳಿದ. ನಂಗೆ ಮಾತ್ರ ಅಲ್ವಲ್ಲ, ಮದುವೆ ಆಗಿ ಬರುವಾಗ ಎಲ್ಲ ಹೆಣ್ಮಕ್ಳಿಗೂ ಆಗೋ ನೋವೇ ಅಲ್ವಾ, ಬಿಡು. ನಡುಕಟ್ಟನ್ನು ತಬ್ಬಿಕೊಳ್ಳುತ್ತಾ ಹೇಳಿದಳು. ಮನೆಗೆ ಫೋನ್ ಮಾಡಿದ್ದಾ? ಇಲ್ಲಾಂದರೆ ಮಾಡಿ ಮಾತಾಡಿಸು ಅಂದ ಜೇಬಿನಲ್ಲಿದ್ದ ಫೋನ್ ಕೈಗೆತ್ತಿಕೊಳ್ಳುತ್ತಾ. ಎಷ್ಟು ಜನ ಎಷ್ಟು ಕಾಳಜಿ ಮಾಡಬಲ್ಲರು? ತನ್ನವನ ಮೇಲೆ ಪ್ರೀತಿ ದುಪ್ಪಟ್ಟಾಗಿತ್ತು. ಆವಾಗಲೇ ಮಾಡಿದ್ದೆ ಅಂದಳು, ತನ್ನವನ ಎದೆಗೆ ಮತ್ತಷ್ಟು ಒರಗಿ ಕುಳಿತುಕೊಳ್ಳುತ್ತಾ. ನವಿ, ಇಷ್ಟೊಂದು ದೊಡ್ಡ ಮನೆ ಅಂತ ಯಾವತ್ತೂ ಹೇಳೇ ಇರಲಿಲ್ಲ. ದಿನ ಬೆಳಗ್ಗೆ ಎದ್ದು ಕಸ ಗುಡಿಸಿ ನೆಲ ಒರೆಸೋಕೆ 2 hours ಬೇಕಾಗಬಹುದು ಅಂದಳು. ತನ್ನವಳ ಯೋಚನೆಗೆ ನಕ್ಕು ಕೆನ್ನೆಗಿಲ್ಲುತ್ತಾ, ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ. ಮನೆ ಕೆಲಸಕ್ಕೆ 2 ಲೇಡೀಸ್ ಇದ್ದಾರೆ. ಅಡುಗೆಗೆ ಶಾಂತಮ್ಮ ಇದ್ದಾರೆ. ಅಮ್ಮಂದರು ಹೇಳ್ಕೊಡ್ತಾರೆ ಯಾರ್ಯಾರಿಗೆ ಏನು ಬೇಕು ಅಂತ. ಶಾಂತಮ್ಮಂಗೆ ಗೊತ್ತು, ಅವರೇ ಮಾಡ್ತಾರೆ, ಡೋಂಟ್ ವರಿ ಅಂದ. ಹಾಗಾದರೆ ಏನೂ ಕೆಲಸನೇ ಇಲ್ಲ, ಫುಲ್ ಫ್ರೀ, ಹೋಲ್ ಡೇ ಏನೂ ಮಾಡೋದು, ಬೋರ್ ಆಗಲ್ವಾ? ಮತ್ತ್ಯಾಕೆಲ್ಲ ಕೆಲಸ ಜಾಸ್ತಿ ಅಂತ ಹೆದರಿಸಿದ್ರು? ಮುದ್ದಾಗಿ ಕೇಳಿದ್ದಳು. ಏನೂ ಕೆಲಸ ಇಲ್ಲ ಅಂತ ಯಾರು ಹೇಳಿದ್ದು? ತನ್ನವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ದೊಡ್ಡ ಕಿಟಕಿಯ ಬಳಿ ನಿಲ್ಲಿಸಿ ಕೊರಳು ಬಳಸಿ ಪೂರ್ಣಚಂದ್ರನನ್ನು ತೋರಿಸುತ್ತಾ, ಮನೆ ಜವಾಬ್ದಾರಿ ಅಮ್ಮಂದ್ರದ್ದು, ಅದರ ಇನ್ಚಾರ್ಜ್ ಹ್ಯಾಂಡ್ ಓವರ್ ಅವರೇ ಕೊಡ್ತಾರೆ. ಸದ್ಯಕ್ಕೆ ಬೆಡ್ರೂಮ್ ಇನ್ಚಾರ್ಜ್ ತಗೋ. 6 ವರ್ಷದಲ್ಲಿ ಲವರಿಂದ ಹಸ್ಬೆಂಡ್ ಆಗಿ ಅಷ್ಟೇ ಪ್ರಮೋಷನ್ ಸಿಕ್ಕಿರೋದು. ಕೊರಳ ಇಳಿಜಾರಿಗೆ ಮುತ್ತಿಡುತ್ತಾ ಹೇಳಿದ. ಎಂದಿನಂತಿಲ್ಲ ಮುತ್ತು, ಮಾದಕತೆ ಇದೆ. ಸಂಯಮದ ಮಂಜು ಬಿಸಿಲಿಗೆ ಕರಗಿದಂತೆ ಕರಗುತ್ತಿದೆ. ಆಗಸದಲ್ಲಿ ಚಂದ್ರ ಮೋಡಗಳ ಮರೆಯಲ್ಲಿ ಮರೆಯಾದ. ಮರದಂತೆ ಅವಳು, ಬಳ್ಳಿಯಂತೆ ಇವನು. ನೋಡುತ್ತಲೇ ಹಬ್ಬಿದ. ಅವನ ತೋಳ ಸೆರೆಯಲ್ಲಿ ಉಬ್ಬಿದಳಿವಳು. ಪುರುಷ ಪ್ರಕೃತಿಯ ಸಮ್ಮಿಲನವಾಗಿತ್ತು. ಮುಖದ ಮೇಲೆ ಮುಂಜಾನೆಯ ನಸು ಬೆಳಕು ಬಿದ್ದಾಗಲೇ ಎಚ್ಚರವಾಗಿದ್ದು ನವೀನನ್ಗೆ. ಕಣ್ಬಿಟ್ಟು ನೋಡಿದರೆ ಎದೆ ಮೇಲೆ ತಲೆ ಇಟ್ಟು ಮಲಗಿರುವ ತನ್ನವಳ ಮುದ್ದು ಮುಖ. ಅದೆಷ್ಟು ಬಯಸಿದ್ದೆ ಇಂಥ ಒಂದು ಮುಂಜಾವಿಗಾಗಿ. ಸಿಹಿ ನಿದ್ರೆಯಲ್ಲಿರುವ ತನ್ನವಳನ್ನು ಎಬ್ಸೋದಿಕ್ಕೆ ಮನಸ್ಸಾಗಲಿಲ್ಲ.
ತುಸು ಎಚ್ಚರವಾಗದಂತೆ ಜರುಗಿಸಿ ದಿಂಬಿನ ಮೇಲೆ ಮಲಗಿಸಿದ. ತನ್ನವಳ ಹಣೆ ಮೇಲೆ ಮುತ್ತಿಟ್ಟು. ಮುತ್ತಿನ ಮತ್ತಿಗೆಂಬಂತೆ ಎಚ್ಚರವಾದಂತೆ ಹೊರಳಿದವಳಿಗೆ ಮತ್ತೆ ನಿದ್ರೆ. ತದೇಕ ಚಿತ್ತದಿಂದ ತನ್ನವಳ ಮುಖವನ್ನೇ ದಿಟ್ಟಿಸಿ ನೋಡಿ ವಾಶ್ರೂಮ್ಗೆ ಹೋಗಿ ಫ್ರೆಶಪ್ ಆಗಿ ಬಂದು ಒಬ್ಬನೇ ಹೊರ ಹೋಗುವುದೋ ಬೇಡವೋ ಎಂದು ತಿಳಿಯುತ್ತಿಲ್ಲ. ಯಾರನ್ನು ಕೇಳೋದು ಅಂದ್ಕೊಂಡು ಸತಿಗೆ ಕಾಲ್ ಮಾಡಿದ. ಎದ್ರಾ ಬಾಸ್, ಗುಡ್ ಮಾರ್ನಿಂಗ್ ಅಂದ ಸತಿ. ಸತಿ ಅದು ರಾಗವೆಳೆದ ನವೀನ್. ಗೆಳೆಯನ ಮನಸ್ಥಿತಿ ಅರ್ಥ ಮಾಡ್ಕೊಂಡ ಅವನು ಶರದಿಗೆ ಕಾಲ್ ಮಾಡಿ ಹೇಳ್ತೀನಿ, ಕಾಫಿ ಕಳಿಸ್ತಾಳೆ, ರೂಮ್ನಲ್ಲಿರು ಅಂತ ಡಿಸ್ಕನೆಕ್ಟ್ ಮಾಡಿ ಶರದಿಗೆ ಕಾಲ್ ಮಾಡಿ ಹೇಳ್ದ. 5 ನಿಮಿಷದಲ್ಲಿ ಬಾಗಿಲು ಬಡಿದ ಸದ್ದಾಗಿತ್ತು. ಕಾಫಿ ಟ್ರೇಯೊಂದಿಗೆ ನಿಂತಿದ್ದಳು ಶರದಿ. ಒಳಗಡೆ ಬರ್ದೆ. ತಗೊಳ್ಳಿ ಬ್ರೋ ಕಾಫಿ. ನಕ್ಷುಗೆ ಎಬ್ಸಿ ಕಾಫಿ ಕುಡಿದು ಸ್ನಾನ ಮುಗಿಸಿ ರೆಡಿಯಾಗಿ ಕರ್ಕೊಂಡು ಬನ್ನಿ ಅಂದ್ಲು. ಕಾಫಿ ಜೊತೆ ಬಿಸ್ಕೆಟ್ಗಳನ್ನು ತಂದಿದ್ದಳು. ಚುಕ್ಕಿ ಇರಿ ಪಪ್ಪ, ಇನ್ನೂ ಸ್ವಲ್ಪ ಹೊತ್ತು ನಿದ್ರೆ ಬರ್ತಿದೆ, ಮಗ್ಗಲು ಬದಲಾಯಿಸಿ ಮಲಗುತ್ತಾ ಹೇಳಿದಳು. ತವರ ಮನೆಯಷ್ಟೇ ನೆಮ್ಮದಿಯಾದ ನಿದ್ರೆ ಕೊಡಬಲ್ಲವಳು ತನ್ನವಳಿಗೆ. ಆತ್ಮವಿಶ್ವಾಸ ಮೂಡಿತು ನವೀನ್ಗೆ. ಚುಕ್ಕಿ 7 ಟೈಮ್ ಆಯಿತು, ಮತ್ತೊಮ್ಮೆ ಎಬ್ಬಿಸಿದ. ಮಲ್ಗೋಕ್ಕೂ ಬಿಡಲ್ಲ, ಏನಷ್ಟು ಅರ್ಜೆಂಟ್ ಪಪ್ಪ ಎನ್ನುತ್ತಲೇ ಕಣ್ಬಿಟ್ಟು ತಾರಸಿ ನೋಡಿ ಸುತ್ತ ನೋಡಿದಳು. ಎದುರಿಗೆ ತನ್ನವನು. ಬಾಡಿದ ಮಲ್ಲಿಗೆ ತನ್ನಿರುವು ಎಚ್ಚರಿಸಿತ್ತು. ನಾನಿಲ್ಲಿದ್ದೀನಿ ಎಂದುಕೊಂಡು ಸಾರಿ ಲೇಟ್ ಆಯಿತಾ ಎನ್ನುತ್ತಲೇ ಎದ್ದು ಕುಳಿತು ಗುಡ್ ಮಾರ್ನಿಂಗ್ ಅಂದಳು. ಏನೂ ಟೈಮ್ ಆಗಿಲ್ಲ, ತಗೋ ಫಸ್ಟ್ ಕಾಫಿ ಕುಡಿ ಅಂದ ಕಾಫಿ ಕಪ್ ಕೈಗೆ ಕೊಡುತ್ತಾ. ನೀನೇ ತಂದ್ಯಾ, ಮನೇಲಿ ಎಲ್ಲರೂ ಇದ್ದಾರೆ, ಏನಂದ್ಕೊಂಡ್ರೋ ಅಂದಳು. ಮೊದಲ ದಿನವೇ ನನ್ನಿಂದ ತಡವಾಯಿತಲ್ಲ ಎಂದುಕೊಳ್ಳುತ್ತಾ. ಶರು ತಂದ್ಕೊಟ್ಟು ಹೋದ್ಲು, ಏನೂ ಲೇಟಾಗಿಲ್ಲ ಅಂದ ತಾನೊಂದು ಕಪ್ನಲ್ಲಿ ಕಾಫಿ ಹೀರುತ್ತಾ. ಬಿಸ್ಕೆಟ್ಸ್ ತಿಂದು ಕಾಫಿ ಕುಡಿದು ಬೆಡ್ನಿಂದ ಇಳಿದು ನನ್ನ ಬಟ್ಟೆಗಳು ಅಂದಳು ಹೊರ ಹೋಗಲು ನಾಚಿಕೆ. ಬಾ ಇಲ್ಲಿ ಎಂದು ಕಬೋರ್ಡ್ಸ್ ಓಪನ್ ಮಾಡಿ ತೋರಿಸಿ, ನೋಡು ಸ್ಯಾರೀಸ್ ಇಲ್ಲಿಟ್ಟಿದ್ದೀನಿ, ನನಗೆ ವಾರ್ಡ್ರೋಬ್ ಎಲ್ಲ ಅಷ್ಟು ಅರೇಂಜ್ ಮಾಡೋಕ್ಕೆ ಬರಲ್ಲ, ಹೆಲ್ಪ್ ಮಾಡ್ತೀನಿ ಜೋಡಿಸ್ಕೋ ಅಂದ. ಬೆಡ್ ಲ್ಯಾಂಪ್ ಟೇಬಲ್ನಲ್ಲಿ ಮ್ಯಾಕ್ಸಿ ಇಟ್ಟಿದ್ದೀನಿ. ಶರದಿ ಕಿವಿಯಲ್ಲಿ ಹೇಳಿದ ಮಾತುಗಳು ನೆನಪಾದವು. ಟೇಬಲ್ ಮೇಲೆ ರಾತ್ರಿ ಉಟ್ಟಿದ್ದ ಸೀರೆಯನ್ನು ಮಡಿಸಿಡಲಾಗಿದ್ದು ನೋಡಿ ಶರು ಬಂದಿದ್ಲಾ ಎಂದು ಕೇಳಿದಳು. ಅವಳ ಪ್ರಶ್ನೆ ಏಕೆಂದು ಅರ್ಥ ಮಾಡಿಕೊಂಡವನಂತೆ ನಾನೇ ಮಡಿಸಿಟ್ಟೆ ಎಂದ ತನ್ನವಳನ್ನು ತಬ್ಬಿಕೊಳ್ಳುತ್ತಾ. ಬಿಡು ಎಂದು ಕೊಸರಾಡಿದರೂ ಬಿಡದೆ ಮುದ್ದಿಸುತ್ತಾ. ಎದೆಯಲ್ಲಿ ಮುಖ ಒದಗಿಸಿ ಬೆಡ್ ಕ್ಲೀನ್ ಮಾಡೋದು ಅಂದಳು ಎದೆ ಮೇಲೆ ಬೆರಳಿನಿಂದ ಬರೆಯುತ್ತಾ. ನೀನು ಫಸ್ಟ್ ರೆಡಿ ಆಗು, ಅದೆಲ್ಲ ಆಮೇಲೆ, ನನಗೂ ಇದು ಫಸ್ಟ್ ನೈಟ್ ನಕ್ಷು, ಗೊತ್ತಿಲ್ಲ, ನಾನು ಪಾಪ ಅಮಾಯಕ ಅಲ್ವಾ ಅಂದ ಮಕ್ಕಳಂತೆ ಮುಖ ಮಾಡಿಕೊಂಡು. ದರೋಡೆಕೋರ ನೀನು ಅಂದಳು ವಾಶ್ರೂಮಿನ ಬಾಗಿಲಾಕಿಕೊಳ್ಳುತ್ತಾ. ಮೈ ಮೇಲೆ ಬಿಸಿ ನೀರು ಬೀಳುತ್ತಲೇ ದೇಹ ಹಗುರಾದಂತೆ ತನ್ನವನ ಒಲವಿನ ಮುದ್ರೆಗಳು ನೆನಪಾಗುತ್ತಲೇ ನಾಚಿದಳು. ಕನ್ನಡಿ ಇವಳ ನೋಡಿ ನಕ್ಕಂತಾಗಿತ್ತು. ಸ್ನಾನ ಮುಗಿಸಿ ಬಂದು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕುಳಿತರೆ ತಲೆಗೆ ಕಟ್ಟಿದ್ದ ಟವೆಲ್ ಬಿಚ್ಚಿ ಒರೆಸಲು ಶುರು ಮಾಡ್ದ. ಬಿಡು ನಾನೇ ಒರೆಸ್ಕೋತೀನಿ ಎಂದರೂ ಕೇಳದೆ. ಅಲಂಕಾರ ಮುಗಿಸಿದವಳಿಗೆ ಇದು ನನ್ನ ಸ್ವತ್ತು ಎಂಬಂತೆ ಹಣೆಗೆ ಸಿಂಧೂರವಿಟ್ಟು ರೂಮಿನ ಬಾಗಿಲೆಳೆದುಕೊಂಡು ಮೆಟ್ಟಿಲಿಳಿದು ಬರುತ್ತಿದ್ದರೆ ನಕ್ಷತ್ರಳನ್ನು ಮನೆ ಸೊಸೆ ಮಾಡಿಕೊಳ್ಳಬೇಕೆಂದು ಬಯಸಿದ ಗೌಡರಿಗೆ ಮಗ ಸೊಸೆಯನ್ನು ಮನೆಯಲ್ಲಿ ಒಟ್ಟಿಗೆ ನೋಡಿ ಸಂಭ್ರಮ. ಇಬ್ಬರು ಮಾವಂದಿರಿಗೂ ನಮಸ್ಕರಿಸಿದಳು. ಪೂಜೆ ಆಗಿದೆ, ದೇವರಿಗೆ ಆರತಿ ಮಾಡಿ ಬಾ ತಿಂಡಿ ತಿನ್ನುವಂತೆ. ನಿದ್ದೆ ಚೆನ್ನಾಗಿ ಬಂತಾ ಕೆನ್ನೆಗಿಲ್ಲಿ ಪ್ರಶ್ನಿಸಿದರು ತಾರಾಮಣಿ. ತಲೆ ತಗ್ಗಿಸಿ ನಸುನಕ್ಕಳು ನಕ್ಷತ್ರ. ದೇವರ ಮನೆ ಕಡೆ ನಡೆಯುತ್ತಾ. ಆರತಿ ಮಾಡಿ ಹೊರಬಂದರೆ ಎಲ್ಲರೂ ಡೈನಿಂಗ್ ಹಾಲ್ನಲ್ಲಿ ಜಮೆಯಾಗಿದ್ದರು. ನೆಲದ ಮೇಲೆ ಕೂರಲು ಚಾಪೆಗಳನ್ನು ಹಾಸಲಾಗಿತ್ತು. ಹುಡುಗರ ಜೊತೆ ಕುಳಿತಿದ್ದ ಜೀವನ್ ಅಕ್ಕನ ಮುಖ ಕಾಣುತ್ತಲೇ ಪಕ್ಕ ಬಂದು ಕುಳಿತ. ತಮ್ಮನನ್ನು ವಿಚಾರಿಸಿಕೊಂಡು ಸ್ನೇಹಕ್ಕ ಎಲ್ಲಿ ಅಂದಳು. ನಾವಿಲ್ಲೇ ಇದ್ದೀವಿ ಅಂದಳು ಸ್ನೇಹ ಹೊರಗಿನಿಂದ ಒಳಬರುತ್ತಾ. ಎಲ್ಲೋಗಿದ್ಯೆ ಅಂದಳು ಜೀವನ್ ಪಕ್ಕ ಕುಳಿತವಳನ್ನು. ನಿನ್ನ ಬ್ರದರ್ಸ್ದು ಮೊಲದ ಫಾರ್ಮ್ ನೋಡ್ಕೊಂಡು ಬರೋಕೆ ಹೋಗಿದ್ದೆ ಅಂದಳು ಕಣ್ಮಿಟುಕಿಸುತ್ತಾ. ಶರು ಎಲ್ಲಿ ಬಂದಾಗಿನಿಂದ ಕಾಣದ ಗೆಳತಿಯನೆಂದು ಕೇಳಿದರೆ ಬಡಿಸಲು ತಿಂಡಿ ಹಿಡಿದು ಬಂದಳು ಶರದಿ. ಸಂಪನ್ನವಾದಂತಿದ್ದ ಗೆಳತಿಯ ಮುಖ ನೋಡಿ ಸಮಾಧಾನದ ನಿಟ್ಟುಸಿರೊಂದನ್ನು ಹೊರಹಾಕಿ ತಿಂಡಿ ಬಡಿಸಿದ್ಲು. ಎಲ್ಲರೂ ಇದ್ದರೆ ನಕ್ಷತ್ರಳು ಮೌನಗೋರಿಯೇ. ಗೌಡರ ಮನೆಯಲ್ಲಿನ್ನೂ ನೆಂಟರಿಷ್ಟರು ತುಂಬ ಇದ್ದರು. ತಲೆ ತಗ್ಗಿಸಿ ತಿಂಡಿ ತಿಂದು ಮುಗಿಸಿ ಅಡುಗೆ ಮನೆ ಕಡೆ ನಡೆದಳು. ಏನಾದರೂ ಬೇಕಿತ್ತಾ? ಹೇಳಿ ಕಳಿಸಿದ್ರೆ ಕಳಿಸ್ತಿದ್ದೆ ಸೊಸೆಯ ಮುಖ ಕಾಣುತ್ತಲೇ ಸುಧಾಮಣಿ ಹೇಳಿದರು. ಏನಿಲ್ಲ ಅಮ್ಮ, ಟಿಫನ್ ಆಯಿತು, ಬಂದೆ ಸುಮ್ಮನೆ ಅಂದಳು. ಮುಂದೇನೂ ಗೊತ್ತಿಲ್ಲ, ಇದು ನನ್ನದೇ ಮನೆ, ಒಗ್ಗಿಕೊಳ್ಳಬೇಕಿದೆ. ನಾನು ಬರೀ ಮನೆಯವರಿದ್ದರೆ ಹೇಗೋ ಇರಬಹುದಿತ್ತು. ಈ ನೆಂಟರಿಷ್ಟರು ಸಲುಗೆ ಕಡಿಮೆ ಅನ್ನೋದಕ್ಕಿಂತ ರಾಜಮರ್ಯಾದೆ ಕೊಡ್ತಾರೆ. ಎಲ್ಲ ಇವನದೇ ಕಿತಾಪತಿ ಎಂದುಕೊಳ್ಳುತ್ತಾ, ರಾತ್ರಿ ಮನೆ ನೋಡಿಲ್ಲ ಅಲ್ವಾ ನೀನು ಪೂರ್ತಿ? ಇರು ಎಂದು ನವೀನನ್ನ ಕರೆದು ಮನೆ ತೋರಿಸ್ಕೊಂಡು ಬರೋಗು ನಕ್ಷತ್ರಂಗೆ ಅಂದರು. ನೀನು ಹೋಗು ಸ್ನೇಹ ಎನ್ನುತ್ತಾ. ಹಾಲ್ಗೆ ಬರೋವಷ್ಟರಲ್ಲಿ ಸತಿಯತಿ ಬಂದರು. ಮೊದಲಿನಂತೆ ಹತ್ರ ಬರದೆ ಮಾರುದೂರದಲ್ಲೇ ನಿಂತು ಗುಡ್ ಮಾರ್ನಿಂಗ್ ನಕ್ಷು ಅಂದರು. ಅಣ್ಣಂದಿರ ಈ ಪರಿ ಹೊಸದು. ತನ್ನವಳ ಅರಿತಂತೆ ಟಿಫನ್ ಮಾಡ್ರೋ ಅಂದ. ನಮ್ದಾಯ್ತು ಅಂದ ಯತಿ. ಅಷ್ಟರಲ್ಲಿ ಶರದಿಯು ಹೊರ ಬಂದಳು.
ಬನ್ರೋ ನಿಮ್ಮ ತಂಗಿಗೆ ಮನೆ ತೋರಿಸಿ ಎಂದು ಗೆಳೆಯರನ್ನು ಕರೆದುಕೊಂಡು ಮಹಡಿ ಮೆಟ್ಟಿಲತ್ತಿದ. ನೆಂಟರಿಷ್ಟರೆಲ್ಲ ಕೆಳಗೆ ಇದ್ದಿದ್ದರಿಂದ ಯಾರ ತೊಂದರೆಯೂ ಇರಲಿಲ್ಲ. ನೀವು ದೂರ ನಿಂತು ಗುಡ್ ಮಾರ್ನಿಂಗ್ ಹೇಳಿದ್ದಕ್ಕೆ ಬೇಜಾರಾಗಿದ್ದಾಳೆ, ನಾರ್ಮಲ್ ಆಗಿರೋ ಅಂದ ನವಿ. ನಕ್ಷತ್ರ ಸ್ನೇಹಾಳ ಜೊತೆ ಮನೆ ನೋಡುವ ಬ್ಯುಸಿಯಲ್ಲಿದ್ದಾಗ ಮನೆಯನ್ನೆಲ್ಲ ನೋಡಿಕೊಂಡು ಶರದಿಯ ರೂಮಿಗೆ ಬರುವಷ್ಟರಲ್ಲಿ ದಿವ್ಯಾ ಜ್ಯೂಸ್ ತಂದ್ಲು. ಅತ್ತೆ ಕೊಟ್ಟು ಕಳಿಸಿದ್ರು ಎನ್ನುತ್ತಾ. ಇಷ್ಟು ಕಾಳಜಿ ಮಾಡ್ತಾರೆ ಸುಧಮ್ಮ ಎಂದುಕೊಂಡು ಎಲ್ಲರೂ ಮನಸ್ಸಿನಿಂದ ವಿಶ್ವನಾಥರಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿಸಿದ್ಲು. ಮಗಳ ನಗು ಮುಖ ಕಾಣುತ್ತಲೇ ಅವರಿಗೆ ಸಮಾಧಾನವಾಗಿತ್ತು. ಯಾವಾಗ ಬರ್ತೀರಾ ಪಪ್ಪ? ಕಣ್ತುಂಬಿಕೊಂಡಳು ನಕ್ಷತ್ರ. ನಾಳೆ ನೀವೇ ಬರ್ತೀರಲ್ವಾ, ಇಲ್ಲಿ ಅಳೋದೇನಕ್ಕೆ? ಪೂರ್ಣಿಮಾ ಸಮಾಧಾನಿಸಿದರು. ಹೌದಾ, ನಾಳೆ ನಮ್ಮನೆಗೆ ಹೋಗ್ತಿದ್ದೀವಾ? ನಕ್ಷತ್ರಳ ಮುಖ ಊರಗಲವಾಗಿತ್ತು. ಅದು ನಿನ್ನ ಮನೆಯೇ, ಅಪ್ಪನ ಮನೆಗೆ ಹೋಗ್ತಿದ್ದೀವಾ ಅನ್ಬೇಕು. ಪೂರ್ಣಿಮಾ ತಿದ್ದಿದ್ದರು. ತನ್ನ ತಪ್ಪಿನ ಅರ್ಥವಾದಂತೆ ನವೀನ್ ಕಡೆ ತಿರುಗಿ ಸಾರಿ ಅಂದಳು ನಕ್ಷತ್ರ. ಹಣ್ಣುಗಳನ್ನು ತುಂಬಿದ ತಟ್ಟೆಯೊಂದನ್ನು ತಂದು ಕೊಟ್ಟು ಹಿಂದಿರುಗಿದರು ಶಾಂತಮ್ಮ. ನವೀನ್ ನಕ್ಷತ್ರಳ ಮುಖ ನೋಡ್ತಿದ್ರೆ ನಕ್ಷತ್ರ ನಾಚಿ ತಲೆ ತಗ್ಸಿದ್ಲು. ಆ್ಯಪಲ್ ಒಂದನ್ನು ಕೈಗೆತ್ತಿಕೊಂಡು ತಿನ್ನುತ್ತಾ, ತಮ್ಮದೇನ ಪ್ರಸಾದ ಇದು ಅಂದ ಸತಿ ನಿಧಾನವಾಗಿ ಗೆಳೆಯನಿಗೆ. ನಸುನಕ್ಕ ನವೀನ್. ತಿನ್ನೋ ಯತಿ, ಬೇಗ ಮದುವೆ ಆಗತ್ತೆ ಅಂದ ಸತಿ ಯತಿಗೊಂದು ಹಣ್ಣನ್ನು ಕೊಡುತ್ತಾ. ಸ್ನೇಹ ಅರ್ಥವಾಗದೆ ಎಲ್ಲರ ಮುಖ ನೋಡಿದ್ರೆ ಶರದಿ ದಿಂಬೊಂದನ್ನು ಸತಿ ಕಡೆಗೆ ಎಸೆದಳು. ತಿನ್ನೋರು ಸುಮ್ಮನೆ ತಿನ್ನೋಕೇನು ಎನ್ನುತ್ತಾ. ನಕ್ಷತ್ರಳಿಗೆ ಕಣ್ಣೆಳೆಯುತ್ತಿದ್ದವು. ಅರಿತವಳಂತೆ ಶರದಿ, ನಕ್ಷು ಹೋಗು ರೂಮಲ್ಲಿ ಮಲ್ಗು ಅಂದರೆ, ಯಾಕೆ ನಿದ್ದೆ ಮಾಡಲೇ ಇಲ್ವಾ? ಸ್ನೇಹ ಗೆಳತಿಯನ್ನು ನಿಧಾನವಾಗಿ ಕೇಳಿದ್ಲು. ಕಣ್ಣಗಲ್ಲ ಮಾಡಿ ಗದರಿಸುವಂತೆ ನಕ್ಷತ್ರ ಸನ್ನೆ ಮಾಡಿದ್ಲು. ದಿವ್ಯಾ ಬಂದು ಊಟಕ್ಕೆ ಕರೆದಿದ್ದಳು. ಊಟದ ನಂತರ ಮನೆಯವರೆಲ್ಲರ ಜೊತೆ ಹಾಲ್ನಲ್ಲಿ ಕುಳಿತು ಗೌಡರ ಮನೆ ಕುಟುಂಬದ ಸದಸ್ಯೆಯಾಗಿ ಬೆರೆತ ಮೇಲೆ ನಕ್ಷತ್ರ ಸ್ವಲ್ಪ ಹಗುರಾಗಿದ್ಲು. ಇಳಿ ಸಂಜೆಯಲ್ಲಿ ತನ್ನವನ ತುಂಟಾಟ, ಸಿಹಿ ಕಾಟದಿಂದ ತಪ್ಪಿಸಿಕೊಳ್ಳಲೆಂದೇ ಅತ್ತೆಯಂದಿರ ಜೊತೆ ಮೆಲ್ಲನೆ ಅಡುಗೆ ಮನೆ ಸೇರಿದ್ದಳು. ಸತಿ ಮತ್ತು ಯತಿ ಹೆಚ್ಚು ಸಮಯ ಇರದೆ ಯತಿ ಮನೆಗೆ ಹಿಂದಿರುಗಿದ್ರೆ ಶರದಿ ಮತ್ತು ಸ್ನೇಹ ಹಿಂದಿರುಗಲು ಪ್ಯಾಕಿಂಗ್ ಸಿದ್ಧತೆಯಲ್ಲಿದ್ದರು. ರೂಮ್ನಲ್ಲಿ ನವೀನ್ ಒಬ್ಬನೇ ಉಳಿದಾಗ ಪಾದರಸದಂತೆ ಬೇಕೆಂದೇ ಅಡುಗೆ ಮನೆಗೆ ಸೇರಿದ ತನ್ನವಳ ಮೇಲೆ ಹುಸಿ ಮುನಿಸು. ತನ್ನವಳೊಂದಿಗೆ ಕಳೆದ ಏಕಾಂತದ ಸಿಹಿ ನೆನಪಿನಲ್ಲಿರುವಾಗಲೇ ಮೆಲ್ಲನೆ ಕಳ್ಳ ಹೆಜ್ಜೆ ಇಟ್ಟು ಬಂದಿದ್ದು ತನ್ನವಳೆಂದು ಅರಿವಾಗಲು ಕಳ್ಳನಿದ್ದೆ ಮಾಡುತ್ತಾ ಕಣ್ಮುಚ್ಚಿದ. ನವಿ, ಊಟ ಕೇಳಿ ಅಲುಗಾಡಿಸಿ ಎಬ್ಬಿಸಲು ಯತ್ನಿಸಿದರೆ ಆಗ ತಾನೇ ನಿದ್ರೆಯಿಂದ ಎಚ್ಚೆತ್ತವನಂತೆ ಕಣ್ಬಿಟ್ಟು, ಆ ಊಟನ ಬೇಡ, ಹಸ್ವಿಲ್ಲ ಎಂದು ಮತ್ತೆ ಕಣ್ಮುಚ್ಚುವ ನಾಟಕ ಅವನದು. ನೀನು ಡ್ರಾಮಾ ಆರ್ಟಿಸ್ಟ್ ಗೊತ್ತು, ಹೇಳು, ಎಲ್ಲರೂ ಕಾಯ್ತಿದ್ದಾರೆ. ಹಸ್ವಿಲ್ಲ ಅಂತ ಹಾಗೆ ಉಪವಾಸ ಮಲಗಬಾರ್ದು ಅಂದ್ಲು. ಹಸ್ವಿಲ್ಲ, ಹಸ್ವಾಗೋಕೆ ಒಂದು ಮೆಡಿಸಿನ್ ಇದೆ, ಅದನ್ನ ತಗೊಂಡ್ರೆ ಹಸ್ವಾಗತ್ತೆ, ತಗೊಳ್ಳಾ? ಅಪ್ಪಣೆ ಕೇಳುವಂತಿತ್ತು ನೋಟ. ಏನು ತಗೋಬಹುದು? ಡ್ರಿಂಕ್ಸ್ ಏನಾದರೂ ಮಾಡ್ತಾನ? ಅದಕ್ಕೆ ಈ ಥರ ಕೇಳ್ತಿದ್ದಾನ? ಅನುಮಾನಿಸಿತು ಮನಸ್ಸು. ಚೇಚೆ ಇಲ್ಲ, ಡಾಕ್ಟರ್ ಅಲ್ವಾ, ಏನಾದರೂ ಸಿರಪು ಟ್ಯಾಬ್ಲೆಟ್ ಇರಬಹುದು. ಅಮ್ಮಂಗೆ ಹಸ್ವಾಗೋ ಥರ ಸಿರಪ್ ತಗೋತಿದ್ವಲ್ಲ ಕೆಲವು ಸರ್ತಿ ಎಂದು ನೆನಪು ಮಾಡಿಕೊಂಡು ತಗೋ ಎಂದು ಒಪ್ಪಿಗೆ ಇತ್ತಳು. ಅವಳ ಅಷ್ಟು ಒಪ್ಪಿಗೆಯೇ ಸಾಕಿತ್ತು. ಅನಾಮತ್ತಾಗಿ ಪಕ್ಕಕ್ಕೆ ಎಳೆದುಕೊಂಡು ಜೇನು ಹೀರುವ ದುಂಬಿಯ ಹಾಗೆ ಹೀರಿದ್ದ. ನಾಚಿಕೆಯಿಂದ ಮುಖ ನೋಡಲಾಗದೆ ಕಣ್ಮುಚ್ಚಿ, ಟೈಮ್ ಸೆನ್ಸ್ ಇಲ್ವಾ? ಯಾರಾದರೂ ಬಂದರೆ ಅಷ್ಟು ಗೊತ್ತಾಗಲ್ವಾ? ಗದರುವ ಸರದಿ ಅವಳದು. ಯಾರೂ ಬರಲ್ಲ, ಮತ್ತೊಮ್ಮೆ ಮುದ್ದಿಸಿ ಹೇಳಿದ. ಬಿಡು ನೀನು, ಹೇಳು ಹೇಳುತ್ತಾ ಎಲ್ಲರೂ ಊಟಕ್ಕೆ ಕಾಯ್ತಿದ್ದಾರೆ, ಬಾ, ಲೇಟ್ ಆಗುತ್ತೆ ಅಂದಳು ತಲೆ ಕೂದಲು ಸರಿ ಮಾಡಿಕೊಳ್ಳುತ್ತಾ. ಊಟ ಇನ್ನೂ ಅರ್ಧ ಗಂಟೆ ಆಗುತ್ತೆ, ನಿನ್ನ ಬೇಗ ಕಳಿಸಿದಾರಷ್ಟೇ ಅಂದ ಕೂತವಳ ಬಡ ನಗ್ನ ನಡುವ ತಬ್ಬಿಕೊಳ್ಳುತ್ತಾ. ಕೊಸರಾಡಿ ಬಿಡಿಸ್ಕೊಂಡು, ನಾಳೆ ಸಂಜೆಯಿಂದ ಸಲ್ವಾರ್ ಹಾಕೋತೀನಿ ಅಷ್ಟೇ ಅಂದಳು ಹೊತ್ತುಗೊತ್ತಿನ ಪರಿವೇ ಇಲ್ಲದ ಅವನ ತುಂಟಾಟಕ್ಕೆ ಹೆದರಿ. ಮತ್ತೆ ಇವತ್ತು? ಅವಳ ಕಣ್ಣಾಲಿಗಳಲ್ಲಿ ಈಜುತ್ತಾ ಕೇಳಿದ. ಮನೆ ತುಂಬ ಜನ ಇದ್ದಾರೆ, ಏನು ನೀನು? ತನ್ನವನ ನೋಟವ ಎದುರಿಸಲಾಗದೆ ಸೋತವಳಂತೆ ಎದೆಗೊರಗಿದಳು. ನಮ್ಮ ಶಿವರಾಮನ ಮನೇಲಿ ಇಷ್ಟು ದೊಡ್ಡ ಸಂಭ್ರಮಗಳಾಗಿ ಎಷ್ಟೊಂದು ವರ್ಷಗಳಾಗೋಗಿದ್ವೋ. ಗೌಡರ ಬಳಗದ ಅಜ್ಜಿಯೊಂದು ಹೇಳಿದರೆ, ಇನ್ಮುಂದೆ ನಮ್ಮ ಮನೆಯಲ್ಲಿ ಒಂದರ ಹಿಂದೆ ಒಂದು ಶುಭ ಕಾರ್ಯಗಳು ಆಗ್ತಾನೇ ಇರ್ತವೆ ಬಿಡಿ ಚಿಕ್ಕಮ್ಮ, ಅಲ್ವೇನೋ ನವೀನ ಅಂದರು ತಾರಾಮಣಿ. ಸಂಪೂರ್ಣವಾದಂತೆ ಕಂಡ ಸೊಸೆಯ ಮುಖ ನೋಡಿ ಸಂತೃಪ್ತಿಯಿಂದ. ಹ್ಞೂ, ಸಂಜು ಅಣ್ಣ ಅರುಣಣ್ಣನ ಮದುವೆ ಅಂದ ಕರಣ್ ಖುಷಿಯಿಂದ. ಅವರಿಬ್ರಿಗಿಂತ ಮುಂಚೆ ನಿನ್ನ ಮದುವೆನೇ ಮಾಡೋಣ ಬಿಡೋ ಅಂದರು ಗೌಡರು ಕಿರಿ ಮಗನ ಮಾತಿಗೆ ನಗುತ್ತಾ. ನಕ್ಷತ್ರಳಂತೂ ನಾಚಿಕೆಯ ಮುದ್ದೆಯಾಗಿ ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದರೆ ಪಕ್ಕದಲ್ಲಿ ಕುಳಿತಿದ್ದ ಸ್ನೇಹ ತಿವಿದಿದ್ದಳು. ಕಣ್ಣಲ್ಲೇ ಗದರಿ ಊಟ ಮುಂದುವರೆಸಿದ್ದಳು. ತನ್ನವನು ಏಕಾಂತದಲ್ಲಿ ತುಂಟನಾದರೂ ಎಲ್ಲರೆದರೂ ಸಭ್ಯವರ್ತನೆ ಅವನದ್ದು ಎಂದುಕೊಳ್ಳುತ್ತಾ. ಊಟ ಮುಗಿಸಿ ಸ್ನೇಹ ಶರದಿ ಮಾತಿಗೆ ಕೂರದೆ ಗುಡ್ ನೈಟ್ ಹೇಳಿ ರೂಮಿಗೆ ಹೊರಟರೆ ಶರು ಸಣ್ಣಗೆ ರಾಗವೆಳೆದಳು ನಕ್ಷತ್ರ. ಏನಾಯ್ತೆ, ಏನಾದರೂ ಬೇಕಿತ್ತಾ?
ಕಾಳಜಿಯ ಪ್ರಶ್ನೆ ಶರದಿಯದು. ಶರು, ಇವತ್ತು ನಿಮ್ಮ ಜೊತೆ ಮಲಗ್ತೀನಿ. ಮುಖ ಸಣ್ಣಗೆ ಮಾಡಿಕೊಂಡು ನಕ್ಷತ್ರ ಹೇಳಿದರೆ, ಏನಾದರೂ ಸಮಸ್ಯೆನಾ? ಕಕ್ಕುಲಾತಿಯಿಂದ ಶರದಿ ಕೇಳಿದರೆ, ನವೀನರ್ಗೆ ಅವರ ಕೆಂಗಣ್ಣಿಗೆ ನಾವು ಗುರಿಯಾಗಲ್ಲ. ಅಲ್ಲಿ ನೋಡು, ನೀನು ಬರ್ತೀಯಾ ಅಂತ ಕಾಯ್ತಾ ಶತಪಥ ಓಡಾಡ್ತಿರೋದಾ ಎಂದು ಮಹಡಿ ಮೇಲೆ ಅತ್ತಿಂದಿತ್ತ ವಾಕ್ ಮಾಡುತ್ತಿದ್ದ ನವೀನನನ್ನು ತೋರಿಸಿದ್ಲು ಸ್ನೇಹ. ನೀನು ಸುಮ್ಮನಿರೇ ಸ್ವಲ್ಪ. ಏನಾಯಿತು ನಕ್ಷು? ಶರದಿ ಮತ್ತೊಮ್ಮೆ ಕೇಳಿದಳು. ಶರದಿಗೆ ನಕ್ಷತ್ರಳ ಈ ವರಸೆ ಗಾಬರಿಯಾಗಿತ್ತು. ಅದು ಶರು, ಮನೆ ತುಂಬ ಜನ ಇದ್ದಾರೆ. ಮಾವ, ಅತ್ತೆ, ಜೀವನ್ ಎಲ್ಲರೂ ಇರುವಾಗ ಅವನ ರೂಮಲ್ಲಿರೋಕ್ಕೊಂಥರ ಆಗುತ್ತೆ. ಮುಜುಗರವಾಗುತ್ತಿದ್ದನ್ನು ಹೇಳಿದಳು ನಕ್ಷತ್ರ. ಹುಚ್ಚುಡ್ಗಿ ನೀನು, ಹಣೆ ಚಚ್ಕೊಳ್ತಾ. ನಕ್ಷು, ಇದೇ ಜೀವನ, ಯಾರೂ ಏನೂ ಅಂದ್ಕೊಳ್ಳಲ್ಲ. ಅವರು ಈ ಘಟ್ಟನ ದಾಟಿನೇ ಬಂದಿರೋದು. ಎಲ್ಲರೂ ಇರುವಾಗ ಒಟ್ಟಿಗೆ ಇರೋಕ್ಕೆ ಮುಜುಗರ ಆಗುತ್ತೆ ಅನ್ನೋದಾದರೆ ಇದು ಜಾಯಿಂಟ್ ಫ್ಯಾಮಿಲಿ, ಯಾವಾಗಲೂ ಇದ್ದೇ ಇರ್ತಾರೆ. ಹಾಗೆ ಬಂದು ಹೋಗೋ ಬಂಧುಗಳಿಗೇನು ಕಮ್ಮಿ ಇರಲ್ಲ. ಹಾಗಂತ ಎಷ್ಟು ದಿನ ದೂರ ಇರ್ತೀಯಾ? ದೂರ ಇರೋದಕ್ಕೆ ಮದುವೆ ಆದ್ರಾ? ಗೆಳತಿಗೆ ತಿಳಿಸಿ ಹೇಳಿದಳು ಶರದಿ. ಹಾಲ್ನಲ್ಲಿ ಎಲೆ ಕುಟ್ಟಿಕೊಂಡು ಕುಳಿತಿದ್ದ ಲಕ್ಷ್ಮಿ ಅಜ್ಜಿ ನಕ್ಷತ್ರಳನ್ನು ಹತ್ತಿರಕ್ಕೆ ಕರೆದು, ಶಿವರಾಮನ ಮನೆಯಲ್ಲಿ ತೊಟ್ಲು ಕಟ್ಟಿ ವರ್ಷಗಳೇ ಆಗೋಗಿದ್ದಾವೆ. ವರ್ಷ ತುಂಬೋದ್ರೊಳಗೆ ತೊಟ್ಲು ಕಟ್ಬಿಡು ಆಯಿತಾ? ತಲೆ ನೇವರಿಸುತ್ತಾ ಹೇಳಿದರೆ ಹಿರಿಯರಿಗೆ ಏನೊಂದು ಹೇಳಲು ತಿಳಿಯದೆ ತಲೆ ಅಳ್ಳಾಡಿಸಿದ್ಲು. ಸುಧಾಮಣಿ ನೋಡಿ, ನಕ್ಷತ್ರ ಹಳೆ ಕಾಲದವರು, ಹಾಗೆ ಅವರು, ಏನು ಅನ್ಕೋಬೇಡ, ಹೋಗಿ ಮಲ್ಕೋ ಅಂದರು. ಸರಿ ಅತ್ತೆ ಎಂದು ತಲೆಯಾಡಿಸಿ ಗೆಳೆಯರ ಕಡೆ ನೋಡಿದ್ಲು. ಬ್ರೋ ಇರೋವರೆಗೂ ಬಿಟ್ಟು ಹೋಗ್ತೀನಿ ಬಾ ಎಂದು ಶರದಿ ಜೊತೆಯಲ್ಲೇ ಹೆಜ್ಜೆ ಹಾಕಿದಳು. ಮನೆಯಲ್ಲಿ ಜನ ಕಡಿಮೆ ಆಗದ ಹೊರತು ನಕ್ಷತ್ರಳ ಮುಜುಗರ ಕಡಿಮೆಯಾಗದು ಎಂದು ಅರಿತು. ನವೀನ್ ಬಳಿ ಬರುತ್ತಲೇ, ಗುಡ್ ನೈಟ್ ಬ್ರೋ ನಕ್ಷು ಅಂತ ಹೇಳಿ ತನ್ನ ರೂಮಿನ ಕಡೆ ಹೋದ್ಲು. ಏನಂತಿತ್ತು ಅಜ್ಜಿ ಎಂದು ಹೆಗಲು ಬಳಿಸಿದವನ ಬೆರಗುಗಣ್ಣಿನಿಂದ ನೋಡಿದ್ರೆ ಏನೆಂಬಂತೆ ಮುಖ ನೋಡಿದ ನವೀನ್. ಹೆಗಲು ಬಳಸಿದ ಕೈಯನ್ನು ನಯವಾಗಿ ಇಳಿಸಿ ರೂಮ್ ಹೊಕ್ಕರೆ, ಅಜ್ಜಿ ಏನಂತಿತ್ತು? ಮತ್ತದೇ ಕಾಡಿಸುವ ಪ್ರಶ್ನೆ ಅವನದು. ಏನಿಲ್ಲ, ಹೀಗೆ ಸುಮ್ಮನೆ ಏನೋ ಮಾತಾಡ್ತಿತ್ತು ತೊದಲಿದಳು. ಹೌದಾ, ಹೀಗೆ ಸುಮ್ಮನೆ ಏನು? ಅಂಗೈಲಿ ಮುಖವಿಡಿದುಕೊಂಡು ಹುಡುಕುವ ಯತ್ನ ಅವನದು. ಮತ್ತೇರುವಂಥ ಹಿಡಿತ ಅವನದು ಮೊದಲಿನಂತಿಲ್ಲ ಈಗ. ಕಣ್ರೆಪ್ಪೆಗಳ ಮುದ್ದಿಸುತ್ತಾ, ಹನಿಮೂನ್ಗೆ ಎಲ್ಲೋಗಣ ನಿಧಾನವಾಗಿ ಕಿವಿಯಲ್ಲೂ ಸಿರಿ ಕೇಳಿದ. ಇಬ್ಬರೇ ಇರುವ ಏಕಾಂತವೊಂದು ಬೇಕಿತ್ತು. ಪ್ರೇಮಿಗಳಿಂದ ಪತಿ ಪತ್ನಿಯರಾಗಿ ಬಡ್ತಿ ಪಡೆದ ಮೇಲೆ ಹ್ಞೂ ಎಂದು ಶರ್ಟ್ ಬಟನ್ ಜೊತೆ ಆಟವಾಡುತ್ತಾ ಹೇಳಿದಳು. ಹಕ್ಕಿಗಳ ಚಿಲಿಪಿಲಿ ಸದ್ದಿಗೆ ಎಚ್ಚರವಾಗಿ ಕಣ್ಬಿಟ್ಟು ಪಕ್ಕದಲ್ಲಿ ಕೈಯಾಡಿಸಿ ನೋಡಿದರೆ ತನ್ನವಳಿಲ್ಲ. ಎಬ್ಬಿಸಿದ ಮೇಲೆ ಏಳೋಳು ಎಲ್ಲೋದ್ಲು ಎಂದುಕೊಳ್ಳುತ್ತಲೇ ಎದ್ದು ವಾಶ್ರೂಮ್ ನೋಡಿದರೆ ಅಲ್ಲೂ ಇಲ್ಲ. ಬಾಗಿಲು ತೆರೆದಿದೆ. ಗಾಬರಿಯಾದಂತಾಗಿ ಶರ್ಟ್ ಹಾಕಿಕೊಂಡು ಹೊರಬಂದು ಶರದಿ ರೂಮ್ ಕಡೆ ನೋಡಿದರೆ ಬಾಗಿಲು ಹಾಕಿದೆ. ಇನ್ನೂ ಮಲಗಿದಾಳೆ ಅನಿಸುತ್ತೆ. ಎಬ್ಸಿ ಡಿಸ್ಟರ್ಬ್ ಮಾಡೋದು ಬೇಡ ಎಂದುಕೊಂಡೆ ಮೆಟ್ಟಿಲಿಳಿದು ಕೆಳಗೆ ಬಂದರೆ ಹಾಲ್ನಲ್ಲಿ ನೀರ ಮೌನ. ಇನ್ನೂ ಯಾರೂ ಎದ್ದಿರೋ ಹಾಗೆ ಕಾಣ್ತಿಲ್ಲ. ಗಡಿಯಾರ 6 ಬಾರಿ ಸದ್ದು ಮಾಡಿ 6 ಗಂಟೆ ಎಂದು ಸಾರಿ ಹೇಳಿತ್ತು. ಶಿಟ್, ಎಲ್ಲೋದ್ಲು ಇವಳು? ಎಲ್ಲ ಮದುವೆಯಲ್ಲಿ ಓಡಾಡಿ ಟಯರ್ಡ್ ಆಗಿರ್ತಾರೆ. ಅಮ್ಮ ಚಿಕ್ಕಮ್ಮ ಕೂಡ ಎದ್ದಿರೋ ಹಾಗೆ ಕಾಣಿಸ್ತಿಲ್ಲ. ಹಣೆಯಲ್ಲಿ ಮೂಡಿದ ಗೆರೆಗಳನ್ನು ನೀವಿಕೊಂಡೇ ಪ್ಯಾಸೇಜ್ ದಾಟಿ ಹೊರ ಹೋದರೆ ಮುದ್ದುಕ್ಕಿ ಬರುವಂತಹ ನೋಟ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.